ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಕಾಲೇಜ್ನಲ್ಲಿ ಎಲ್ಲರೂ ಚಂದವಾಗಿ ರೆಡಿಯಾಗಿ ಬಂದಿದ್ವಿ. ಆದರೆ ಯಾವುದೇ ಪ್ರೋಗ್ರಾಮ್ ಅಂತ ಇರಲಿಲ್ಲ, ಬಟ್ ಕ್ಲಾಸಸ್ ಅಂತೂ ಖಂಡಿತ ಇತ್ತು, ಯಾಕಂದರೆ ಪೋರ್ಷನ್ಸ್ ಮುಗ್ದಿರಲಿಲ್ಲ. ಸೊ ಅಲ್ಲಿನ ಫ್ಯೂ ಕ್ಲಿಪ್ಸ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಐ ಹೋಪ್ ಯು ಲೈಕ್ ಇಟ್. Okay, the next is customer. So how customers are plays a major important role in corporate sector, corporate social responsibility is after producing the best goods and services, consumers are the creators of the demands in the society. So that their major activity are they are the creators of the demands in the society, so that consumers or the customers are very ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ದೇವರ ಸ್ತೋತ್ರ ಕೇಳೋ ಮೂಲಕ ನನ್ನ ಮಾರ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಅಂದರೆ ಎಳ್ಬೀರೋ ಸಂಭ್ರಮ. ಅದಕ್ಕಾಗಿ ನಾನಿಲ್ಲಿ ತಯಾರಿ ಮಾಡ್ಕೋತಾ ಇದ್ದೀನಿ. ಎಳ್ಬೀರೋ ತಯಾರಿ ಎಲ್ಲ ಮುಗಿದ ಮೇಲೆ ಮನೆ ಕ್ಲೀನ್ ಮಾಡಿ ನನ್ನ ಮುಂದಿನ ರೂಟೀನ್ನ ಶುರು ಮಾಡ್ತೀನಿ. ಹೂಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ಹೂಗಳಂದರೆ ಪಂಚಪ್ರಾಣ. ಇಲ್ಲಿ ನೀರಿಗೆ ನಾನು 5 ಹನಿ ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಂಡು ಹೂವು ಜೋಡಿಸಿ ಇಡ್ತೀನಿ. ನನ್ನ ಮನೆ ವಾರ ಪೂರ್ತಿ ಸುಗಂಧಮಯವಾಗಿರುತ್ತೆ. ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ದೇವರಿಗೆ ದೀಪ ಹಚ್ತಾ ಇದ್ದೀನಿ. ಆ ದೇವರಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲರೂ ಖುಷಿಯಾಗಿರಲಿ ಅಂತ ಕೇಳ್ಕೊಳ್ಳೋಣ.
ದೇವರಲ್ಲಿ ಧ್ಯಾನ ಮಾಡಿ, ದೇವರಿಗೆ ಎಳ್ಳು ಬೆಲ್ಲನ ನೈವೇದ್ಯ ಮಾಡಿ, ಧೂಪ ಹಚ್ಚಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ. ನಾನು ರೆಡಿ ಆಗಬೇಕಾದ್ರೆ ಯಾವುದಾದ್ರೂ ಹಾಡು, ಪಾಡ್ಕ್ಯಾಸ್ಟು, ದೇವರ ಸ್ತುತಿನೋ ನನ್ನ ಬ್ಯಾಕ್ಗ್ರೌಂಡಲ್ಲಿ ಕೇಳೋಕ್ಕೆ ನನಗೆ ತುಂಬ ಇಷ್ಟ. ಸೊ ಈ ದಿನ ನಾನು ಭಜ ಗೋವಿಂದಮ್ನ ಕೇಳ್ತಾ ಇದ್ದೀನಿ. पुनरपि जननं पुनरपि मरणं पुनरपि जननं पुनरपि मरणं पुनरपि जननी जठरे शयनं पुनरपि जननी जठरे शयनं इह संसारे बहु दुस्तारे इह संसारे बहु दुस्तारे कृपया पारे पाहि मुरारे कृपया पारे पाहि मुरारे भज गोविन्दं भज गोविन्दं गोविन्दं भज मूढमते. ಎಲ್ಲ ಆದಮೇಲೆ ನಾನು ನನ್ನ ಎವ್ರಿಡೇ ಪರ್ಫ್ಯೂಮ್ ಮತ್ತು ಜ್ಯುವೆಲರೀಸ್ನ ಹಾಕ್ಕೊಂಡು ಎಳ್ಳು ಬೆಲ್ಲ ಬೀರೋಣ ಅಂತ ಹೊರಡ್ತಾ ಇದ್ದೀನಿ. ಹೆಣ್ಮಕ್ಳದು ಎಂದೂ ಮುಗಿಯದ ಸಿಂಗಾರ. ನಾನು ಬೆಳಗ್ಗೆನೇ ತಯಾರು ಮಾಡಿ ಇಟ್ಕೊಂಡಿದ್ದ ಎಳ್ಳು ಬೆಲ್ಲದ ಬ್ಯಾಸ್ಕೆಟ್ನ ತಗೊಂಡು ಬೇಗ ಬೇಗ ಹೋಗ್ಬಿಟ್ಟು ಬರೋಣ ಅಂತ ಹೊರಟೆ. ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಎಳ್ಳು ಬೆಲ್ಲ ಬೀರಿ ಬಂದಾದಮೇಲೆ ಮತ್ತೆ ಸಾಯಂಕಾಲ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರೋ ಪ್ರೋಗ್ರಾಮ್ ಇತ್ತು. ಹಾಗಾಗಿ ಮತ್ತೆ ಇಲ್ಲಿ ನಾನು ಎಳ್ಳು ಬೆಲ್ಲನ ಅಣಿ ಮಾಡ್ಕೋತಾ ಇದ್ದೀನಿ. ಎಲ್ಲ ತಯಾರಿ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ನನ್ನ ಪಾಲಿಗೆ ಲಂಚ್ ಆಗಿತ್ತು. ನಾನು ವಿಡಿಯೋ ಶುರುವಲ್ಲಿ ಹೇಳಿದಾಗೆ ಹಬ್ಬದಲ್ಲೂ ಮನೆ ಕೆಲಸ ನಮಗೆ ತಪ್ಪೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಕೆಲವೊಂದು ಅನಿವಾರ್ಯದ ಮನೆ ಕೆಲಸಗಳನ್ನ ಮಾಡಲೇಬೇಕಾಗಿ ಬಂತು. ನನ್ನ ಲಂಚ್ ಅವಾಗಲೇ ಮುಗಿದ್ದಿದ್ರಿಂದ ಸ್ವಲ್ಪ ದೇವರ ಪ್ರಸಾದನ ತಗೊಂಡು ನನ್ನ ಫೇವ್ರೆಟ್ ಹಾಬಿ ಬುಕ್ ಓದೋದು. ಸೊ ನಾನು ಬುಕ್ ಓದ್ಕೊಂಡು ಕೂತ್ಕೊಂಡೆ. ನಾನೀಗ ಓದ್ತಿರೋ ಬುಕ್ಕು ಅಮೀಶ್ ಅವ್ರು ಬರೆದಿರುವಂತಹ ರಾಮಚಂದ್ರ ಸೀರೀಸ್ ಅಂತ ಹೇಳಿ. ಈ ಬುಕ್ಕು ಇಂಗ್ಲಿಷ್ ಮತ್ತು ಹಿಂದಿ 2 ಲ್ಯಾಂಗ್ವೇಜಲ್ಲೂ ಸಿಗುತ್ತೆ. ನಾನು ಈ ಒಂದು ಬುಕ್ನ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗುತ್ತೆ ರಾಮಾಯಣದ ಬಗ್ಗೆ.
ನಾನೊಂದು ಸರಿ ಬುಕ್ ಓದೋಕ್ಕೆ ಕೂತ್ಕೊಂಡ್ರೆ ಅದು ಎಷ್ಟು ಹೊತ್ತು ಬುಕ್ ಓದ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ. ಸೊ ನಾನು ಬುಕ್ ಓದೋದನ್ನ ನಿಲ್ಲಿಸಿ ಸಾಯಂಕಾಲ ಆಚೆ ಕಡೆ ಹೋಗೋ ಪ್ರೋಗ್ರಾಮ್ ಇದ್ದದ್ರಿಂದ ಪಾತ್ರೆನ ಜೋಡಿಸಿಟ್ಟು ಮನೆಯವ್ರಿಗೆಲ್ಲ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ನಾನು ಯಾರಿಗಾದರೂ ರೆಡಿ ಮಾಡೋಣ ಅಂತ ಅಂದರೆ ನನಗೆ ಸಿಬ್ಲಿಂಗ್ಸ್ ಅಂತ ಯಾರೂ ಇಲ್ಲ. ಸೊ ಹಾಗಾಗಿ ನಮ್ಮಮ್ಮಂಗೆ ನಾನೇ ಯಾವಾಗಲೂ ರೆಡಿ ಮಾಡೋದು. ಬೆಳಗ್ಗೆ ಎಲ್ಲ ಟಾಮ್ ಆ್ಯಂಡ್ ಜೆರಿ ಥರ ಕಿತ್ತಾಡಿ ಸಾಯಂಕಾಲದಷ್ಟೊತ್ತಿಗೆ ಬೆಸ್ಟ್ ಫ್ರೆಂಡ್ಸ್ ಥರ ಇರೋದೇ ತಾಯಿ ಮಗಳ ಸಂಬಂಧ. ಸಂಜೆ ನಾವು ಸಂಬಂಧಿಕರ ಮನೆಗೆ ಹೋಗೋದಿದ್ದರಿಂದ ನಾವು ಬೇಗನೆ ಹೊರಟ್ವಿ. ಹಾಗೂ ಕಾರಲ್ಲಿ ನನಗೆ ಬೋರ್ ಆಯಿತು ಅಂತ ಹೇಳಿ ನಾನು ಬುಕ್ ಓದ್ಕೊಂಡು ಕೂತ್ಕೊಂಡೆ. ಎಲ್ಲರ ಮನೆಗೆ ಹೋಗಿ ಅವರಿಗೆ ಹಬ್ಬದ ಶುಭಾಶಯನೂ ತಿಳಿಸಿದ್ದಾಯಿತು, ಮನೆಗೆ ಬಂದಾಯಿತು, ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿದ್ದು ಆಯಿತು. ಈಗ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್.